ಎಲ್ಲರಿಗೂ ಮತ್ತೆ ಕ್ರಿಪ್ಟೋ ಕನ್ನಡಿಗ ಸಂಜೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಅಟ್ ಫಸ್ಟ್ ಎಲ್ರಿಗೂ ಬಿಗ್ ಥ್ಯಾಂಕ್ಸ್. ಏನಕ್ಕಂತಂದರೆ ಲಾಸ್ಟ್ ವಿಡಿಯೋ ಬಂದು ನಾನು ಅಪ್ಪು ಸರ್ ಬರ್ತ್ಡೇಗೆ ಹಾಕಿದ್ದೆ. ಅದು ಬಂದು 700+ ವ್ಯೂಸ್ ಆಗಿದೆ ಮತ್ತು ಯೂಟ್ಯೂಬ್ ಶಾರ್ಟ್ಸ್ ಕೂಡ 2K+ ಆಗಿದೆ. ಮತ್ತು ಎಷ್ಟೊಂದು ಜನ ಶೇರ್ ಮಾಡಿದ್ದಾರೆ ಮತ್ತು ಎಷ್ಟೊಂದು ಜನ ಸಬ್ಸ್ಕ್ರೈಬ್ ಆಗಿದ್ದಾರೆ. ನಿಮ್ಮ ಎಫರ್ಟ್ಸ್ಗೆ ಎಲ್ಲರಿಗೂ ಬಿಗ್ ಥ್ಯಾಂಕ್ಸ್. ಇದೇ ಥರ ಎಲ್ಲ ವಿಡಿಯೋಗೂ ಸಪೋರ್ಟ್ ಮಾಡಿ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ BTC ಬಂದು $1,00,000 ಬ್ರೇಕ್ ಮಾಡುತ್ತೆ ಅಂತ. ಅದೇ ಥರ ಬ್ರೇಕ್ ಮಾಡ್ತು. ಆದರೆ ನಮ್ಗೆ ಇನ್ನೂ ಬಾಕಿ ಇರೋದು ಎಥಿರಿಯಮ್ ಬಂದು $5,000 ಬ್ರೇಕ್ ಮಾಡಬೇಕು. ಅದು ಇನ್ನೂ ಬ್ರೇಕ್ ಆಗಿಲ್ಲ. ಮೀನ್ಸ್ ಇವಾಗ ಮಾರ್ಕೆಟ್ ಕಂಡೀಷನ್ ತುಂಬ ಕ್ರೂಷಿಯಲ್ ಆಗಿತ್ತು, ತುಂಬ ಡಂಪ್ ಆಗಿತ್ತು. ಅದು ಆ್ಯಸ್ ಯೂಶ್ವಲ್ ಬುಲ್ರನ್ನಲ್ಲಿ ನಾನು ಹೇಳಿದ್ದೆ ತಾನೆ ಸ್ಟಾರ್ಟಿಂಗ್ಗೆ, ಬುಲ್ರನ್ ಅನ್ನೋದು ಪೂರ್ತಿ ಒಂದೇ ಸಲ ಪೀಕಿಗೆ ಹೋಗಲ್ಲ, ಅಪ್ ಆ್ಯಂಡ್ ಡೌನ್ ಆಗೇ ಆಗುತ್ತೆ. ಇವಾಗ ಮಾರ್ಕೆಟ್ ತುಂಬ ಬ್ಲೀಡಿಂಗ್ ಆಗ್ತಿದೆ. ಮೇಯ್ನ್ ರೀಸನ್ ಏನು ಬ್ಲೀಡಿಂಗ್ಗೆ ಅಂತಂದರೆ, ಒಂದು ಟೆರಿಫ್ ಟ್ಯಾಕ್ಸಸ್ಸು, ಇನ್ನೊಂದು ಬಂದು ಅರ್ಥ್ಕ್ವೇಕ್ ಆಗಿದೆ ಥೈಲ್ಯಾಂಡು ಮತ್ತು ಮಿಯಾನ್ಮಾರಲ್ಲಿ. ಅದೊಂದು ಮೇಯ್ನ್ ರೀಸನ್. ಇವಾಗ ಅದಕ್ಕೋಸ್ಕರನೇ ಮಾರ್ಕೆಟ್ ತುಂಬ ಡಂಪ್ ಆಗ್ತಿದೆ. ಇವಾಗ ಆಲ್ಮೋಸ್ಟ್ ಸ್ವಲ್ಪ ಜನ ಏನು ಮಾಡಿರ್ತಾರೆ ಅಂದರೆ ಪ್ಯಾನಿಕ್ ಸೆಲ್ಲರ್. ಮೀನ್ಸ್ ಇವಾಗ ಆಲ್ರೆಡಿ ಸೆಲ್ ಮಾಡಿಬಿಟ್ಟಿರ್ತಾರೆ ಮಾರ್ಕೆಟ್ ಕಂಡೀಷನ್ ನೋಡಿ. ಯಾಕಂದರೆ ಎಥಿರಿಯಮ್ ಬಂದು $2,000 ಕೆಳಗೆ ಬಂದ್ಬಿಡ್ತು, ಅದು ಯೂಶ್ವಲ್. ಅದಕ್ಕೋಸ್ಕರ ಪ್ಯಾನಿಕ್ ಸೆಲ್ಲರ್ ಆಗ್ಬಿಟ್ಟು ಪ್ಯಾನಿಕ್ ಸೆಲ್ ಮಾಡಿಬಿಟ್ಟಿರ್ತಾರೆ. ನಾನು ಇದಕ್ಕಿಂತ ಲಾಸ್ಟ್ ವಿಡಿಯೋದಲ್ಲಿ ಒಂದು ವಿಡಿಯೋ ಮಾಡಿದ್ದೆ. ಮೀನ್ಸ್ ಅಂದರೆ ಡಿಪ್ ಬಂದಾಗ ಅದು ಒಂದು ಇನ್ವೆಸ್ಟರ್ಗೆ ಬೈಯಿಂಗ್ ಆಪರ್ಚುನಿಟಿ. ಅದು ಇವಾಗ ಕೆಲವರು ಪ್ಯಾನಿಕ್ ಸೆಲ್ಲರ್ ಏನು ಮಾಡಿದ್ರೆ ಸೆಲ್ ಮಾಡಿಬಿಟ್ಟಿರ್ತಾರೆ ಪ್ಯಾನಿಕ್ ಆಗಿ. ಆದರೆ ಒಬ್ಬ ಇನ್ವೆಸ್ಟರ್ ಥಾಟಾಗಿ ಹೋಗ್ತೀವಿ ಅಂತಂದರೆ ಅದು ಬೆಸ್ಟ್ ಆಪರ್ಚುನಿಟಿ. ಯಾಕಂದರೆ ಎಥಿರಿಯಮ್ $2,000 ಕೆಳಗಿಂತ ಬಂತು, ತುಂಬ ಕಮ್ಮಿ ಪ್ರೈಸ್ ಬಂತು, ಅದು ಬೈಯಿಂಗ್ ಆಪರ್ಚುನಿಟಿ ಆಗುತ್ತೆ ಅವನಿಗೆ. ನಾನು ಮತ್ತೇನು ಹೇಳ್ತಿದ್ದೀನಿ, ಇನ್ನೂ ಆಲ್ಟ್ ಕಾಯಿನ್ ಸೀಸನ್ ಸ್ಟಾರ್ಟ್ ಆಗಿಲ್ಲ. ಎಥಿರಿಯಮ್ ಬ್ರೇಕ್ ಆಗಬೇಕು, ಅದಾದಮೇಲೆ ನಮಗೆ ಆಲ್ಟ್ ಕಾಯಿನ್ ಸೀಸನ್ ಸ್ಟಾರ್ಟ್ ಆಗೋದು. ಅದಕ್ಕೋಸ್ಕರ ಹೇಳ್ತೀನಿ, ಯಾರೂ ಸೆಲ್ ಮಾಡೋಕ್ಕೆ ಹೋಗಬೇಡಿ, ಹೋಲ್ಡ್ ಮಾಡಿ, ಹೋಪ್ ಫಾರ್ ದ ಬೆಸ್ಟ್. ಖಂಡಿತ ಆಲ್ಟ್ ಸೀಸನ್ ಬರುತ್ತೆ. ಆಲ್ಟ್ ಸೀಸನ್ ಸ್ಟಾರ್ಟ್ ಆಗಬೇಕಂದ್ರೆ ಮೇಯ್ನ್ ಥಿಂಗು ಎಥಿರಿಯಮ್ $5,000 ಬ್ರೇಕ್ ಮಾಡಬೇಕು. ಅದು ಬ್ರೇಕ್ ಆದರೆ ನಮ್ಗೆ ಆಲ್ಟ್ ಸೀಸನ್ ಸ್ಟಾರ್ಟ್ ಆಗುತ್ತೆ. ಇವಾಗ ಎಲ್ಲರೂ ಆಲ್ಮೋಸ್ಟ್ 70-60% ಅಂಡರ್ ಲಾಸಲ್ಲೇ ಇರುತ್ತೆ. ಪೋರ್ಟ್ಫೋಲಿಯೋ 60-70% ಲಾಸಲ್ಲೇ ಇದೆ. ಅದು ಬಿಡಿ, ಪೋರ್ಟ್ಫೋಲಿಯೋ ನೋಡೋಕ್ಕೆ ಹೋಗಬೇಡಿ, ವೆಯ್ಟ್ ಮಾಡಿ, ಹೋಲ್ಡ್ ಮಾಡಿ. ಇನ್ನೊಂದು ಹೇಳ್ಬೇಕಂದ್ರೆ ಈ ಪ್ರೈಸಸ್ ಎಲ್ಲ ಆಲ್ಟ್ ಕಾಯಿನ್ಸ್ ರಿಕವರ್ ಆಗಬೇಕು ಅಂತಂದರೆ BTC ಅಬೌವ್ $95,000 ಹೋಗಬೇಕು. ಆವಾಗ ಆಲ್ಟ್ಸ್ ಕಾಯಿನ್ ಪ್ರೈಸು ರಿಕವರ್ ಆಗುತ್ತೆ. ನಾನು ಇಲ್ಲಿ ಗಂಟ ಒಂದು ಕಾಯಿನ್ ಕೂಡ ಸೆಲ್ ಮಾಡಿಲ್ಲ, ಎಲ್ಲ ಹೋಲ್ಡರ್ ಇಟ್ಕೊಂಡಿದ್ದೀನಿ ಸ್ಪಾಟಲ್ಲಿ. ನನಗೆ ಗೊತ್ತು ಮಾರ್ಕೆಟ್ ಹೋಗುತ್ತೆ ಅಂತ. ಕೊನೆಯದಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಆದಷ್ಟು ಶೇರ್ ಮಾಡಿ ಮತ್ತು ಸಪೋರ್ಟ್ ಮಾಡ್ತಾಯಿರಿ.